ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ RRB ಕಡೆಯಿಂದ ಗ್ರೂಪ್ ಡಿ ಹುದ್ದೆಗಳು ಎಷ್ಟನ್ನ ಕರೀತಾರ ಅನ್ನೋದನ್ನ ಇಲ್ಲಿ ಅಪ್ಡೇಟ್ ಅನ್ನ ನೋಟಿಸ್ ಅನ್ನ ಇಲ್ಲಿ ಬಿಟ್ಟಿದ್ದಾರೆ. ಗ್ರೂಪ್ ಡಿ ಹುದ್ದೆಗಳು ಇಲ್ಲಿ ಸುಮಾರು 22,000 ಹುದ್ದೆಗಳನ್ನ ಈ ಬಾರಿ RRB ಇಲ್ಲಿ ಕರೀಲಿದ್ದಾರೆ. ಸೊ ಇದು ಜಸ್ಟ್ ಟೆಂಟೇಟಿವ್ ಅಂದ್ರೆ ತಾತ್ಕಾಲಿಕ ಆಗಿರ್ತದೆ. ಇನ್ನು ಹೆಚ್ಚಾಗುವ ಸಾಧ್ಯತೆ ಇರ್ತದ ಅಂತ ಇಲ್ಲಿ ಹೇಳಿರ್ತಾರ. ಮತ್ತೆ ಇಲ್ಲಿ ಪೋಸ್ಟ್ಗಳು ಯಾವ್ದು ಅನ್ನೋದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗತ್ತಾ. ಸೊ ಇಲ್ಲಿ ಸ್ಯಾಲ್ರಿ ಕೂಡ ನೋಡ್ಬೋದು ನೀವು 18,000 ಸ್ಟಾರ್ಟಿಂಗ್. ಇನ್ನು ಇದ್ರ ಕೂಡ ಆಡಿಂಗ್ ಆಗ್ತಾವು, ನೆಕ್ಸ್ಟ್ ಹೇಳ್ತಾನೆ. ಇಲ್ಲಿ ಏಜ್ ಅನ್ನು ನೋಡ್ಬೋದು 18 ರಿಂದ 33. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೊದಲಿಗೆ 21/1/2026 ಅಂತ ಹೇಳಿದ್ರು. ಬಟ್ ಅಡ್ವರ್ಟೈಸ್ ಕೊಟ್ಟಾಗ ಈಗ ಏನೈತಿ ಅದನ್ನ ರಿವೈಸ್ಡ್ ಮಾಡಿ 31/1/2026 ಅಂದ್ರೆ 31ನೇ ತಾರೀಕಿಗೆ ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದನ್ನು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಕ್ಲೋಸಿಂಗ್ ಡೇಟ್ ಅನ್ನು ನೋಡ್ರಿ 2/3/2026 ವರೆಗೆ ಅದ. ಇಲ್ಲಿ ಪೋಸ್ಟ್ಗಳನ್ನ ನೋಡ್ತಾ ಬಂದ್ರೆ ಇಲ್ಲಿ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ 600 ಪೋಸ್ಟ್ಗಳು ಅದಾವು ಸದ್ಯಕ್ಕೆ. ಅಸಿಸ್ಟೆಂಟ್ ಬ್ರಿಡ್ಜ್ 600 ಅದಾವು. ಇಲ್ಲಿ ಟ್ರ್ಯಾಕ್ ಮೇಂಟೈನರ್ 11,000 ಅದಾವು. ಅಸಿಸ್ಟೆಂಟ್ PVA 300 ಅದಾವು. ಅಸಿಸ್ಟೆಂಟ್ TRD ಇಲ್ಲಿ 800 ಅದಾವು. ಅಸಿಸ್ಟೆಂಟ್ ಲೋಕೋಶೆಲ್ಡ್ ಏನೈತಿ 200 ಅದಾವು. ಅಸಿಸ್ಟೆಂಟ್ ಆಪರೇಷನ್ಸ್ ಇಲ್ಲಿ 500 ಅದಾವು ಎಲೆಕ್ಟ್ರಿಕಲ್. ನೆಕ್ಸ್ಟ್ ಅಸಿಸ್ಟೆಂಟ್ 50 ಅದಾವು. ಇಲ್ಲಿ ಅಸಿಸ್ಟೆಂಟ್ ಇಲ್ಲಿ 1000 ಅದಾವು. ಇಲ್ಲಿ ಪಾಯಿಂಟ್ಸ್ಮನ್ 5,000 ಅದಾವು. ಇಲ್ಲಿ ಅಸಿಸ್ಟೆಂಟ್ SNT ಇಲ್ಲಿ 1,500 ಅದಾವು. ಟೋಟಲ್ ಇಲ್ಲಿ 22,000 ಇಲ್ಲಿ ಹುದ್ದೆಗಳು ಅದಾವು. ಇದಕ್ಕೆ ಆಡಿಂಗ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಅಷ್ಟು ಪೋಸ್ಟ್ಗಳಾಯ್ತು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರ್ತದ ಅಂದ್ರೆ ಇಲ್ಲಿ ಸೊ ಇದು 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ CBT ಮುಖಾಂತರ ಏನಿರ್ತೈತಿ ಇದು ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತದೆ. ಇಲ್ಲಿ ಜನರಲ್ ಸೈನ್ಸ್ ನಲ್ಲಿ 25 ಕ್ವಶನ್ಗಳು ಬರ್ತಾವು ಜನರಲ್ ಸೈನ್ಸ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನಲ್ಲಿ 25 ಕ್ವಶನ್ಗಳು ಬರ್ತಾವೆ. ಸೊ ಇವಕ್ಕೆ 1 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಲ್ಲಿ 30 ಕ್ವಶನ್ಗಳು ಇರ್ತಾವೆ. ಒಂದೊಂದಕ್ಕೆ 1 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇಲ್ಲಿ ಟೋಟಲ್ ಆಗಿ ಕರೆಂಟ್ ಅಫೇರ್ಸ್ ಇವ 20 ಕ್ವಶನ್ ಇರ್ತಾವೆ. ಸೊ ಟೋಟಲ್ ಇವ 100 ಕ್ವಶನ್ ಆಗ್ತಾವೆ. ಸೊ ಇದಕ್ಕೆ ಟೈಮಿಂಗ್ ನೋಡೋದಾದ್ರೆ ಇಲ್ಲಿ 90 ನಿಮಿಷಗಳ ಇಲ್ಲಿ ನಿಮ್ಗೆ ಟೈಮಿಂಗ್ ಇರ್ತದೆ. ಇಲ್ಲಿ ಸೆಕ್ಷನ್ ವೈಸ್ ಟೈಮಿಂಗ್ ಇರೋಲ್ಲ. ಓವರ್ ಆಲ್ ಆಗಿ ಏನೈತಿ ಇಲ್ಲಿ 90 ಮಿನಿಟ್ಸ್ ಟೈಮಿಂಗ್ ಇರ್ತದ. ಮತ್ತೆ ನೆಗೆಟಿವ್ ಕೂಡ ಇದಕ್ಕೆ ಇರ್ತದೆ. 1/4 ಏನೈತಿ ಇಲ್ಲಿ 1/4 ಇಲ್ಲಿ ನೆಗೆಟಿವ್ ಇರ್ತದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಇಲ್ಲಿ ಜನರಲ್ OBC EWS ಏನೈತಿ 500 ಫೀ ಇರ್ತದೆ. ಇದರಲ್ಲಿ ಮರಳಿ 400 ನಿಮ್ಗೆ ಎಕ್ಸಾಮ್ ಅಟೆಂಡ್ ಆದ್ರೆ ಅಂದ್ರೆ ಏನೈತಿ ಇಲ್ಲಿ 400 ರಿಟರ್ನ್ ಆಗುತ್ತೆ. ಎಕ್ಸಾಮ್ ಅಟೆಂಡ್ ಆಗ್ಲಿಕ್ಕೆ ಏನೈತಿ ಯಾವುದೇ ರೀತಿ ಹಣ ಬರೋದಿಲ್ಲ. ನೀವು ಎಕ್ಸಾಮ್ ಅನ್ನ ಹೋಗಿ ಬರೋದ್ರೆ ಏನೈತಿ ಇಲ್ಲಿ 400 ರೂಪಾಯಿ ಹೊಳಿ ಬರ್ತದೆ. ನೆಕ್ಸ್ಟ್ ಇಲ್ಲಿ SC ST ಫಿಮೇಲ್ ಟ್ರಾನ್ಸ್ಜೆಂಡರ್ ಇಲ್ಲಿ 250 ಇಲ್ಲಿ ಫೀ ಅದ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಮೀಡಿಯಂ ನೋಡೋದಾದ್ರೆ ಇಲ್ಲಿ 13 ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಇಲ್ಲಿ ಇರ್ತದೆ. ಸೊ ಯಾವ್ದು ಬೇಕಾದ್ರೆ ನೀವು ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಕನ್ನಡದಾಗ ಕರ್ನಾಟಕದವರ ಹೆಚ್ಚಾಗಿ ಕನ್ನಡದಾಗನ ಇಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೋ. ಕನ್ನಡ ಕೂಡ ಇಲ್ಲಿ ಅದ, ಕನ್ನಡದಾಗ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು RRB ಗ್ರೂಪ್ ಡಿ ವೇಕೆನ್ಸಿ ನೋಡೋದಾದ್ರೆ ಏನೈತಿ 2018ರಲ್ಲಿ 62,000 ಕರೆದಿದ್ರು. ಇಲ್ಲಿ 2019ರಲ್ಲಿ ಏನೈತಿ ಇಲ್ಲಿ 1,00,000 ಮ್ಯಾಕ್ ಕರೆದಿದ್ರು. 2025ರಾಗ ಏನೈತಿ ಇಲ್ಲಿ 32,000. ಇಲ್ಲಿ 2026ರಾಗ ಏನೈತಿ ಇಲ್ಲಿ 22,000. ಸದ್ಯಕ್ಕೆ ಎಷ್ಟು ಕರೆದಾರೋ ಇದಕ್ಕಿನ್ನ ಪ್ಲಸ್ ಆಗುವ ಸಾಧ್ಯತೆ ಜಾಸ್ತಿನೇ ಅದ. ಸೊ ಇದಿಷ್ಟು ಏನೈತಿ RRB ಗ್ರೂಪ್ ಡಿ ನೋಟಿಫಿಕೇಶನ್ ಆಗಿರ್ತದೆ. ಸೊ 31ನೇ ತಾರೀಕು ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಹಾಕೋದನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಏನ್ ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಸೊ ನೋಟಿಫಿಕೇಶನ್ ಯಾವಾಗ ಬರ್ತದೆ ಅಂದ್ರೆ ನೀವು ಸೈಡ್ ಇರುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಏನೈತಿ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಸೊ ಅದಕ್ಕಾಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.